ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ನಗರದ ಹಾಸನ ಸರ್ಕಲ್ ನಂದಿನಿ ಡೈರಿ ಆವರಣದಲ್ಲಿ ಪತ್ರಕರ್ತರು ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಬಳಗದ ವತಿಯಿಂದ ಮಾಜಿ ಪ್ರಧಾನಿ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನ ಸರಳತೆಯಿಂದ ಆಚರಿಸಲಾಯಿತು. ಬಿಜೆಪಿ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷರಾದ ಹರ್ಷರವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜಕೀಯ ಮುತ್ಸದ್ದಿಯಾಗಿದ್ದ ವಾಜಪೇಯಿ ಅವರು ದೇಶ ಕಂಡ ಅಪರೂಪದ ರಾಜಕಾರಣಿ. ರಾಜಕೀಯ ವಲಯದಲ್ಲೂ ಅಜಾತಶತ್ರು ಎಂದೇ ಗುರುತಿಸಿಕೊಂಡಿದ್ದರು. ದೇಶದ ಅಭಿವೃದ್ಧಿ ಮತ್ತು ರಕ್ಷಣೆ ವಿಷಯದಲ್ಲಿ ಅವರು ನೀಡಿದ ಕೊಡುಗೆ ಅಮೋಘ ಎಂದು ಬಣ್ಣಿಸಿದ್ದರು. ಈ ಸಂದರ್ಭದಲ್ಲಿ ವಾಜಪೇಯಿ ಅವರು ಆಡಳಿತ ಇತರೆ ರಾಜಕೀಯ ವ್ಯಕ್ತಿಗಳಿಗೆ ಆದರ್ಶರಾಗಿದ್ದರು. ಇವರು ದುರಾಲೋಚನೆ ಹೊಂದಿದ್ದ ಪ್ರಧಾನಿಯಾಗಿದ್ದರು. ನೆಚ್ಚಿನ ಪ್ರಧಾನಿ ಹಾಗೂ ಅಜಾತಶತ್ರು ಎಂದೇ ಪ್ರಸಿದ್ಧರಾಗಿದ್ದರು ಎಂದು ಕೇರಾ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಗಂಗಾಧರಯ್ಯ, ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾ ಪ್ರಶಸ್ತಿ ವಿಜೇತರು, ನಟರಾಜು, ಯುವ ಮುಖಂಡರು, ಈಶ್ವರ್, ಶುಭಾ ವಿಶ್ವಕರ್ಮ, ರಾಜಣ್ಣ, ಶಂಕರಪ್ಪ ಬಳ್ಳೆಕಟ್ಟೆ ಮತ್ತಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾ 2025ನೇ ಪ್ರಶಸ್ತಿಗೆ ಭಾಜಕರಾದ ಎಸ್ ಗಂಗಾಧರಯ್ಯನವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ತಿಪಟೂರು ಪತ್ರಕರ್ತರು ಹಾಗೂ ಸ್ನೇಹ ಅಭಿಮಾನಿಗಳ ಬಳಗದ ಸಂಯುಕ್ತಾಶ್ರಯದಲ್ಲಿ ಅಭಿನಂದನಾ ಸಮಾರಂಭವನ್ನು ತಿಪಟೂರು ತಾಲೂಕಿನ ಪ್ರಸಿದ್ಧ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಪ್ರಶಸ್ತಿಯನ್ನು ಪಡೆದ ಗೌರವಾನ್ವಿತ ಎಸ್ ಗಂಗಾಧರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಭಿನಂದನಾ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಖಜಾಂಜಿಯಾದ ಮಡೇನೂರು ಸೋಮಶೇಖರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನವದೆಹಲಿಯ ಕೃಷಿ ಜಾಗರಣ ಸಂಸ್ಥೆಯು ನಮ್ಮ ತಿಪಟೂರು ತಾಲೂಕಿನ ಪ್ರಗತಿಪರ ಕೃಷಿಕರಾದ ಲಿಂಗದಹಳ್ಳಿ ಎಸ್ ಗಂಗಾಧರಯ್ಯನವರಿಗೆ ಮಿಲೇನಿಯರ್ ಫಾರ್ಮರ್ ಆಫ್ ಇಂಡಿಯಾ 2025ನೇ ಪ್ರಶಸ್ತಿಗೆ ಭಾಜಕರಾಗಿರುವುದು ಇಡೀ ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವಂತಹ ವಿಷಯವಾಗಿದ್ದು, ಇಂತಹ ಒಂದು ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಹಾಗೂ ಕೃಷಿಕರಾಗಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗೆ ಇಂತಹ ಪ್ರಶಸ್ತಿ ಲಭಿಸಿದ್ದು ತುಂಬಾ ಸಂತೋಷದ ವಿಚಾರ ಹಾಗೂ ಈ ಪ್ರಶಸ್ತಿಯನ್ನು ನೀಡಿದ ನವದೆಹಲಿ ಕೃಷಿ ಜಾಗರಣ ಸಂಸ್ಥೆಗೂ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಭಾಸ್ಕರ್, ಹರ್ಷ, ತೇಜಮೂರ್ತಿ, ಉಮೇಶ್, ಶಂಕರಪ್ಪ ಬಳ್ಳೆಕಟ್ಟೆ, ನಟರಾಜ್, ಆರ್.ವಿ, ವಸಂತ್, ಪ್ರಕಾಶ್, ಬಸವರಾಜ್, ಲಿಂಗಣ್ಣ, ರಮೇಶ್, ಬಸವಣ್ಣ, ಪಂಚಾಕ್ಷರಯ್ಯ, ಸುನಂದ, ಮಲ್ಲಿಕಾರ್ಜುನಯ್ಯ ಮತ್ತಿತರರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶುಭಾ ವಿಶ್ವಕರ್ಮರವರು ಪ್ರಾರ್ಥಿಸಿದರು. ಬಳ್ಳೆಕಟ್ಟೆ ಶಂಕರಪ್ಪನವರು ಸ್ವಾಗತಿಸಿ ನಿರೂಪಿಸಿದರು. ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಪ್ರಶಸ್ತಿ ಪಡೆದು ಬಂದಿದ್ದಾರೆ ಅಂತಂದ್ರೆ ನಮಗೆಲ್ಲ ಖುಷಿ ಕೊಡುವಂಥ ವಿಚಾರ. ಈಗ ನಾವು 1984 ಇಸ್ವಿ ಕೆಲಸಕ್ಕೆ ಸೇರಿದ್ವಿ. ಯಾರೋ ಒಬ್ಬರು ಪರಿಚಯ ಮಾಡಿಸಿದ್ರು, ಇಂಜಿನಿಯರ್ ಕೆಲಸ ಸೇರಿದ್ರು ಅಂತೇಳಿ. ಒಬ್ರು ಯಜಮಾನರು ಈಗ ನೋಡ್ಬಿಟ್ಟಿಗೆ ಇವರೆಲ್ಲ ಇಂಜಿನಿಯರ್ ಆಗ್ತಾರ ಅಂದರು. ಕೆಲಸಕ್ಕೆ ಸೇರಿ ರಿಪೋರ್ಟ್ ಮಾಡಿಕೊಂಡಿದ್ದೀವಿ ನಮ್ಗೆ. ಅಂದರೆ ಇಂಜಿನಿಯರ್ ಅಂದ್ರೆ ಯಾರು ಏನು, ನಮ್ದು 700 ಮನೆ ಇರೋಂಥ ಗ್ರಾಮದಲ್ಲಿ ಮೊದಲು ಇಂಜಿನಿಯರ್ ಆಗಿದ್ದು. ಈಗ ಬಿಡಿ ಸಾಫ್ಟ್ವೇರ್ ಬಂದರೆ ಭಾಳ ಇಂಜಿನಿಯರ್. ಹಂಗೆ ಇಂಜಿನಿಯರ್ ಅಂದ್ರೆ ಯಾರೋ ಏನು. ಈ ಪ್ರಶಸ್ತಿ ಅಂತ ಹಂಗೇನೆ ಪ್ರಶಸ್ತಿ ತಗೊಂಡಿದ್ದಾರೆ ಅಂತ ನಿಜವಾಗ್ಲೂ ವ್ಯಾಪಾರದ ಜೊತೆಗೆ ಒಂದು ಪ್ರಗತಿಪರ ರೈತರಾಗಿ ಡೆಲ್ಲಿ ಇದು ಬೇರೆದ್ರಲ್ಲಿ ಓದಿ ಪ್ರಶಸ್ತಿ ತಗೋದೆಲ್ಲ ಮಾಡ್ಬೋದು. ರೈತ ವೃತ್ತಿನಲ್ಲಿ ಪ್ರಶಸ್ತಿ ತಗೊಳ್ಳೋದಂತೂ ಬಹಳ ಸಾಹಸವಾದ ಕೆಲಸ. ಅದನ್ನು ಪಡೆದ ನಮ್ಮ ಸ್ನೇಹಿತರು ಇದು ಖುಷಿಯಾದ ವಿಚಾರ. ಇದರಲ್ಲಿ ಇನ್ನೂ ಸಾಧನೆ ಮಾಡಿ ಇನ್ನೂ ಒಳ್ಳೊಳ್ಳೆ ಪ್ರಶಸ್ತಿಗಳು ಪಡೆಯಲಿ ಅಂತ ಹೇಳಿ ನಾನು ಅವ್ರಿಗೆ ಹಾರೈಸ್ತಾ ನಾನು ಮಾತು ಕಥೆಗೆ ಸಾಧನ ನೋಡ, ನಿರ್ಮಲ ಕರ್ಮವರು ಜ್ಞಾನಕ್ಕೆ ವರ್ಧನ ನೋಡ, ನಿರ್ಮಲ ಕರ್ಮವರು ಸತ್ಯ ಶರಣರು ಕೂಡುವ ಕೂಟ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ 12ನೇ ಶತಮಾನದಲ್ಲೇ ಕಾಯಕ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರರು ಈ ಮಾತನ್ನು ಆಡ್ತಾರೆ. ಆ ಮಾತು ಇಂದಿನಿಗೂ ಕೂಡ ಮನುಕುಲ ಎಲ್ಲಿ ತನಕ ಇರುತ್ತೋ, ಎಲ್ಲಿ ತನಕ ಈ ಭೂಮಂಡಲದಲ್ಲಿ ಬೆಟ್ಟ ಗುಡ್ಡಗಳು ಇರ್ತಾವೆಯೋ, ಎಲ್ಲಿ ತನಕ ನದಿಯ ನೀರು ಭೂಮಿಲಿ ಹರಿದು ಹೋಗ್ತಾ ಇರ್ತಾವೋ ಅಲ್ಲಿ ತನಕ ಈ ಮಾತು ಉಳಿಯುತ್ತೆ. ಇದರಿಂದ ಇವತ್ತು ನಮ್ಮ ಗಂಗಾಧರಯ್ಯನವರಿಗೆ ಸಿಕ್ಕಂಥ ಇದು ವ್ಯವಸ್ಥೆ, ಈ ಒಂದು ಪ್ರಶಸ್ತಿ ಇಡೀ ಮನುಕುಲಕ್ಕೆ ಸಿಕ್ಕಿದಂಥ ಪ್ರಶಸ್ತಿ ಅಂತ ನಾನು ಅದು ಅಂದ್ಕೊಳ್ತೇನೆ. ಏಕೆಂದರೆ ಬಹುಶಃ ನಾನು 37 ವರ್ಷಗಳ ಕಾಲ ಶಿಕ್ಷಕ ವೃತ್ತಿ ಮಾಡಿ ಇಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿ ತಗೊಂಡು ಹೋಗಿ ಅಂತೇಳಿ ಅವ್ರ ಹತ್ರ ಬಂದರು. ನಾನು ಮಡೇನೂರು ಅಂತ ಗೊತ್ತವ್ರಿಗೆ ಮಾತನಾಡೋ ಮನಸ್ಥಿತಿ ಆಗಿದೆ, ಆ ಸ್ನೇಹ ಗುಣ ಹೇಗಿದೆ ಅಂತ ಸ್ವಲ್ಪ ಹೇಳ್ತೇನೆ. ನಾನು ತೋಟದ ಕಡೆಗೆ ಹೊಲದ ಕಡೆಗೆ ತಿರುಗಿ ನೋಡ್ದೇನಲ್ಲ, ಹೋದ ವರ್ಷ 10 ಚಿಲ್ಲರಾಗಿ ಬೆಳೆದೆ 1 ಎಕರೆಯಲ್ಲಿ.
ಈ ವರ್ಷ ಬರೀ ಒಂದೇ ಚೀಲ ಆಗಿದೆ. ಅದಕ್ಕೆ ಶಂಕರಪ್ಪ ವಿವರಿಸಿ ಬಿಡಿಸಿ ಹೇಳಿದ್ರು. ಕಾರಣ ಯಾರು ಹೇಗೆ ಅಂತಂದರೆ ಸುಮ್ಮನೆ ಅವ್ರ ಮಾತು ಕೇಳ್ತಾ ಇರ್ತೀನಿ ನಾನು. ಹಾಗಾಗಿ ಗಂಗಾಧರಯ್ಯನವರು ನನಗೆ ದೃಷ್ಟಿಯಲ್ಲಿ ವ್ಯಕ್ತಿ ಅಲ್ಲ, ಅದೊಂದು ರೀತಿ ನಮ್ಮ ಕೃಷಿಕ ಸಮಾಜದ ಈ ಮನುಕುಲದ ಶಕ್ತಿ ಅಂತ ನಾನು ಭಾವಿಸ್ತೀನಿ. ಸನ್ಮಾನಿದೆ. ಹಾಗೆಯೇ ನಮ್ಮ ಅಭಿಯಂತರದವರು ಒಂದು ಸರಿ ನಿವೃತ್ತರಾದರು. ನಾನೇ ನಿರೂಪಣೆ ಮಾಡೋಕ್ಕೆ ನಾನು ಒಪ್ಪಿಸಿದ್ರು, ಆಯ್ತು ಬರ್ತೇನೆ. ಯಾಕೆಂದರೆ ಅವ್ರ ಮೇಲೆ ನನಗೆ ಗೌರವ ಕೂಡ ಇತ್ತು. ಮತ್ತಿಹಳ್ಳಿಯಲ್ಲಿ ಒಂದು ಪ್ರತಿಭಾ ಕಾರಂಜಿ ನಡೆದಾಗ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ನನ್ನ ನೆರೆಯ ಸೋದರ ಊರದು ಬಹಳ ಚೆನ್ನಾಗಿ ಎಲ್ಲರ ಜೊತೆಗೂ ಒಬ್ಬ ಅಭಿಯಂತರನಿಗೆ ಇಷ್ಟೊಂದು ಜನ ಸೇರಿಕೊಂಡು ನಿವೃತ್ತಿಗೆ ಬೀಳ್ಕೊಡುಗೆ ಮಾಡ್ಬೋದಾ ಅಂತ ಅನ್ನೋದು ಆಶ್ಚರ್ಯ ತನ್ನಂಥ, ನನ್ನ 37 ವರ್ಷದಲ್ಲಿ ಆಶ್ಚರ್ಯಪಟ್ಟಂಥ ವ್ಯಕ್ತಿ ನಾನು. ಅಂಥ ವ್ಯಕ್ತಿ ಸನ್ಮಾನ್ಯ ತೇಜಮೂರ್ತಿ ಸರ್. ನಿಜವಾಗ್ಲೂ ಆಶ್ಚರ್ಯ ಪಡೋಂಥ ವಿಷಯ. ಒಬ್ಬ ಶರಣ ಕೊನೆಗಾಲದಲ್ಲಿ ಆ ಸೇರ್ತಾರಲ್ಲ ಜನ, ನಾವು ನಿಜವಾದ ಬಾಳ್ಯವ ಅಂತ ಅರ್ಥ. ಒಬ್ಬ ನಿವೃತ್ತಿಯಾದಾಗ ಅವ್ರನ್ನ ಕಾಣ್ತಾರಲ್ಲ, ಆಗ ಅವನ ಜೀವನ ಸಾರ್ಥಕ ಆಗುತ್ತೆ. ತೇಜಮೂರ್ತಿ ಅವನು ಎಷ್ಟಂತ ತಂದೆ ತಾಯಿಗಳು ಬಂದರು, ಹಂಗಂದೆ ನಾನು ಕೂಡ. ಹಾಗೆಯೇ ಸನ್ಮಾನ್ಯ ಬಳ್ಳಕಟ್ಟೆ ಶಂಕರಪ್ಪನವ್ರು 10 ಹಲವು ಪ್ರಶಸ್ತಿಗಳು ಬಂದರು. ಆಗಲಿ ನಿರ್ಗಾರಿ ಬಹಳ ಶಾಂತಿಪ್ರಿಯ. ಆತನ ಏನಾದ್ರು ಒಂದು ಕವನ ಇಂಥವನ್ನೆಲ್ಲ ಬರೆದಾಗ ಭಾಳ ವಿಶೇಷವಾಗಿ ಆಳಕ್ಕೆ ಒಕ್ಕು ಆ ಕವನಗಳನ್ನ ಬರೀತಾನೆ, ಕಾಣಿಸ್ಕೊತಾನೆ. ಜನ ಅವನು ಗುರುತಿಸ್ತಿದ್ದಾರೋ ಗುರುತಿಸಿಲ್ಲ ನನಗಂತೂ ಗೊತ್ತಿಲ್ಲ, ನಾವಂತೂ ಗುರುತಿಸ್ಕೊಂಡಿದ್ದೀವಿ. ನೊಣಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದರು. ಕಿಬ್ನಳ್ಳಿ ಹೋಬಳಿಲಿ ಭಾಳ ಯಶಸ್ವಿಯಾಗಿ ನಡ್ಕೊಂಡ್ರು. ಹಾಗೆಯೇ ನಮ್ಮ ಉಮೇಶ್ ಅವರು ಕೂಡ ಒಂದು ಸೇವಾದಳದ ಮುಖ್ಯಸ್ಥರಾಗಿ ಮಾದಿಯಲ್ಲಿ ಉತ್ತಮವಾದಂಥ ಸ್ನೇಹಿತ ಆತ್ಮ ಕೂಡ. ಈ ಒಂದು ಗಂಗಾಧರಯ್ಯನವರ ಅಭಿಮಾನಿ ನೋಡ್ತಿದ್ದಂಗೆ ಹೊಡ್ಬಂದಿದ್ದಾರೆ. ನನಗೆ ಸಂತೋಷ ಆಗ್ತೀನಿ. ಇಲ್ಲಿರೋರು ಅಷ್ಟೇ 10 ಜನ 100 ಜನ ಬಂದಾಗಿದೆ. ಇಲ್ಲಿ ಗಂಗಾಧರಯ್ಯನವರು ಹಿಂದೆ ಹೀಗೆ ಕಾಂಟ್ರಾಕ್ಟ್ ಮಾಡ್ತಾರೆ ಅಂತ ಪ್ರಸಿದ್ಧಿ ಆಗಿದೆ. ಆದರೆ ಇತ್ತೀಚೆಗೆ ರಾಗಿ ಬೆಳೀತಾ ಇದು ಒಂದು ಸಂಸ್ಥೆ ಅಂತ ಅವ್ರಿಗೂ ಒಂದು ಡೈರೆಕ್ಟರ್ನಾದರು ಬಾಗೋಳ ಹತ್ರ ರಾಗಿ ತಗೊಂಡರು. ಅದರ ನಂತರ ಇದ್ರ ಡೆಲ್ಲಿ ಅದರ ಸಂಸ್ಥೆಗೆ ರಾಗಿ ಜೊತೆಯಾಚವಾಗಿಬಿಟ್ಟು ಅವ್ರನ್ನ ಗುರುತಿಸಿ ನಮ್ಮ ದೇಶದಲ್ಲಿ ಅದು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ತಿಪ್ಟೂರು ತಾಲೂಕಿನಿಂದ ಗುರುತಿಸಿ ಅವ್ರು ಡೆಲ್ಲಿವರೆಗೂ ಹೋಗಿ ಒಂದು ಕೃಷಿ ಜಾಗರಣ ಸಂಸ್ಥೆಯಿಂದ ಅವಾರ್ಡ್ ತಗೊಂಡಿದ್ದಾರೆ. ಮಿಲೇನಿಯರ್ ಫಾರ್ವರ್ಡ್ ಆಫ್ ಇಂಡಿಯಾ 25 ಅವಾರ್ಡ್. ಅಲ್ಲಿಗೆ ನಾವು ಹೋಗೋದ್ರ ಜೊತೆಲಿ ಅದು ಕಾರಣ ಅಂತ ಹೋಗಿಲ್ಲ. ಹೀಗಾಗಿ ಅವ್ರನ್ನ ಇದೇ ಸಮಯದಲ್ಲಿ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡ್ತಾ ನಾವೇ ಒಂದು ಅಭಿನಂದನೆ ಮಾಡ್ಬೇಕು. ನಾವು ಇಲ್ಲಿ ಲೋಕಲಾಗಿ ಮಾಡಲಿಲ್ವಲ್ಲ ಅಂತಿದ್ದು ನಾವು ದಿಢೀರ್ ಒಂದು ಟೈಮಲ್ಲಿ ಸುಮ್ಮನೆ ಹಿಂಗೆ 4 ಜನ ಸೇರಿ ತೀರ್ಮಾನ ಮಾಡೋದು. ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅಂತ ಅವ್ರು ಇನ್ನೂ ಜಾಸ್ತಿ ನಮ್ಮದು ಬೆಳೀಲಿ ಅಂತ ಆರೈಸ್ತಾ ನನ್ನ ಮಾತಾಡ್ತಾರೆ. ಬಂಧು ಮಿತ್ರರಿಗೆ ಇವತ್ತೊಂದು ಪ್ರಾಸ್ತಾವಿಕ ನನ್ನ ನುಡಿಯನ್ನು ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಒಂದು ಓವರಲ್ಲೇ ಈ ಕಾರ್ಯಕ್ರಮನ ಫಿಕ್ಸ್ ಮಾಡಿ ದೂರವಾಣಿ ಮುಖಾಂತರ ಎಲ್ಲರಿಗೂ ಯಾರಿಗೆ ಕರೆ ಕೊಟ್ಟಿಲ್ಲ. ದೂರವಾಣಿ ಮುಖಾಂತರ ಅತಿಥಿಗಳನ್ನ ಅತಿಥಿಗಳು ಇವತ್ತು ಅವರು ತುಮಕೂರಲ್ಲಿದ್ದರು. ಸರ್ ನೀವು 12 ಗಂಟೆಗೆ ನೀವು ಬರಬೇಕು ಸರ್ ಅಂದಾಗ ಅವರು ತುಮಕೂರಿಂದ ಅನಿವಾರ್ಯ ಬಂದು ಮನೆಯನ್ನು ಬಿಟ್ಟು ಇವತ್ತು ಅತಿಥಿಯಾಗಿ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇನೆ ಅಂತ ಒಪ್ಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೆ ಇವತ್ತು ದಿಢೀರ್ ನಮ್ಮ ತೇಜಮೂರ್ತಿಯವರು ನಿವೃತ್ತಿ ಅಧಿಕಾರಿಗಳು ಅವರೀಗ ಬಿಡುವಿಲ್ಲದ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇರ್ತಾರೆ. ಅವರು ಸಮಾಜ ಸೇವೆಯನ್ನು ಸಾಕು, ನಾನು ಬಿಡುವಾಗಿದ್ದೀನಿ, ಯಾಕೆ ಕೆಲಸ ಇದ್ದಾಗ ಕರೆದ್ರೆ ಯಾರು ಗೊತ್ತಿರಲಿಲ್ಲ. ಈಗ ನಿವೃತ್ತಿ ಆಗಿಬಿಟ್ಟಿದ್ದಾರೆ. ನಿವೃತ್ತಿ ಆದಾಗ ಕಾರ್ಯಕ್ರಮನ ಎಲ್ಲೇ ಸಮಾಜ ಸೇವೆ ಅಂದರೆ ಸಾಕು, ಅವರ ಕಾರ್ಯಕ್ರಮನ ನಮ್ಮ ಸರ್ಕಲ್ನಲ್ಲಿ ಏನೇ ಕಾರ್ಯಕ್ರಮ ನಡೆದ್ರೂ ಅವರು ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತಕ್ಕೆ ಕೋರ್ತಾ, ಹಾಗೆ ಇವತ್ತು ನಮ್ಮ ಬಳ್ಳಕಟ್ಟೆ ಶಂಕರಪ್ಪನ ರೈತ ಕವಿ ಅವರು ಇವತ್ತು ಹಾಸನಕ್ಕೆ ಅವರು ದಂಪತಿಗಳು ಸಮೇತ ಬಂದಿದ್ದಾರೆ. ಅವರು ದಿಢೀರ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದರು. ಇವತ್ತು ವಾಜಪೇಯಿ ಹುಟ್ಟುಹಬ್ಬ, ಜಯಲ್ ಸಿಂಗ್ ಅವರು ಹುಟ್ಟುಹಬ್ಬ ಮತ್ತು ಇದನ್ನ ಕಾರ್ಯಕ್ರಮ ಮಾಡಬೇಕು ಬನ್ನಿ ನೀವು ಅಂತ ಅವ್ರನ್ನ ಕರೆದಿದ್ದು. ಅದಕ್ಕೋಸ್ಕರ ಅವರು ಅನಿವಾರ್ಯ ಹಾಸನ ಹೋಗ್ತಿದ್ದರು. ಇವತ್ತು ಇಲ್ಲಿ ಬಂದು ನಿರೂಪಣೆ ಮಾಡೋಕ್ಕೆ ಒಪ್ಪಿದ್ದಾರೆ. ಅವರಿಗೂ ಸ್ವಾಗತ ಕೊಡ್ತಾ, ನನ್ನ ಸ್ನೇಹಿತರು, ನಾನು ಯಾರಿಗೂ ಹೆಸರಿಡಿದ್ರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದಾಗಿದೆ. ನಮ್ಮ ಆಡಿಟ್ರು ಸೋಮಶೇಖರ್ ಅವರು, ವಸಂತ್ ಅವರು, ನಟರಾಜ್ ಅವರು, ಮತ್ತು ನಮ್ಮ ಮಡೇನೂರವರು, ಮತ್ತಿಹಳ್ಳಿಯವರು, ನಮ್ಮ ಪಂಚಣ್ಣವರು, ನಮ್ಮ KET ಪ್ರಕಾಶ್ ಅಣ್ಣವರು, ನಮ್ಮ ಬಸವರಾಜ್ ಅವರು, ನಮ್ಮ ಹರ್ಷ ಅವರು, ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರಾದ ಪೊಲೀಸ್ ನಿವೃತ್ತಿ ಅಧಿಕಾರಿಗಳಾದ ವಿಶ್ವೇಂದ್ರಾಚಾರ್ಯ ಅವರು,
ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಮ್ಮ ಆಡಿಟ್ರು ಈಶ್ವರಾಚಾರ್ಯರು ಇವರೆಲ್ಲರ ಹೆಸರುಗಳನ್ನ ಹೇಳ್ಕೊಳ್ಳೋದಕ್ಕೆ ನಾನು ಕರೆ ಮಾಡಿ ಇವತ್ತು ಕಳಿಸಿದ್ದೀನಿ. ಇದಕ್ಕೆ ಇವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೇಳ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಬೇಕು ಅಂತ ಅರ್ಧ ಗಂಟೆ ಒಳಗೆ ನೀವು ಕಾರ್ಯಕ್ರಮಕ್ಕೆ ಬರೀ ಅಂತ ಹೇಳಿದ್ರು ನಮ್ಮ ಶುಭ ವಿಶ್ವಕರ್ಮ ಅವರು. ಯಾವುದೇ ಕಾರ್ಯಕ್ರಮ ಆಗಲಿ ಅವರು ದಿಢೀರ್ ಕಾರ್ಯಕ್ರಮಕ್ಕೆ ಬಂದು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿ ಯೂಟ್ಯೂಬ್ನಲ್ಲಿ ಅವರು ವರದಿ ಮಾಡ್ತಾರೆ. ಅವರಿಗೂ ಸ್ವಾಗತ ಕೋರ್ತಾ ಈ ನಾನು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಅವರು ಅಧ್ಯಕ್ಷತೆ ವಹಿಸಿರೋದಂಥ ನಮ್ಮ ಮಡೆನೂರು ಸೋಮಶೇಖರಣ್ಣ ಅವರಿಗೆ ನಾವು ರೂವಾರಿಗಳು ಅವ್ರು ಏನು ಹೆಂಗೆ ಹೇಳಬೇಕು ಅಂತ ತಿಳಿದಿಲ್ಲ. ಆದರೆ ನೀವು ಕಾರ್ಯಕ್ರಮ ಮಾಡ್ತಾ ಇದೀಯಪ್ಪ, ನಾನು ಎಷ್ಟೊತ್ತಾಗಲಿ ನಾನು ಬರ್ತೀನಿ. ನಾನು ಅಂತಕ್ಕಂಥದ್ದು ಮಕ್ಕಳೆಲ್ಲ ಸಹಾಯ ಅಂತ ವಯಸ್ಸಿನಲ್ಲಿ ಪ್ರಾರಂಭನೆ, ಯಾವಾಗಲೂ ಪ್ರಾರಂಭನೆ. ನಾನು 100 ವರ್ಷದವನಿದ್ರು ನಾನು ಪ್ರಾರಂಭ ಮಾಡಲೇಬೇಕು. ಈ ವರ್ಷ ಅನ್ನ ಬೆಳೆದ್ರು ಮಾತ್ರ ನಮಗೆ ಜಗದಿ ನಮ್ಮ ಕುಟುಂಬಕ್ಕನ್ನ ನೆಕ್ಸ್ಟ್ ಪ್ರತಿ ವರ್ಷ ಜೂನ್ ಸ್ಟಾರ್ಟ್ ಆದರೆ ತಿರ್ಗಿ ನಾನು ಪ್ರಾರಂಭ ಮಾಡಲೇಬೇಕು. ಹಾಗಾಗಿ ರೈತ ಯಾವಾಗಲೂ ಅವನು ನಿದ್ದೆ ಮಾಡೋಂಗಿಲ್ಲ, ಹೊಲದ ಬದುನಲ್ಲಿ ಮಲಗಬೇಕು. ಅವ್ನಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ. ಹಾವು ಕಡಿದ್ರು ಆಯಿತು, ಜೇನು ಕಡಿದ್ರು ಆಯಿತು, ಅವ್ನಿಗೆ ಯಾವುದೇ ರೀತಿಯಾದ ಸೆಕ್ಯೂರಿಟಿ ಇಲ್ಲ. ಸರ್ಕಾರದಲ್ಲಿ ಒಬ್ಬ ಜವಾನ್ಗೂ ಸಹ ಉತ್ತಮವಾದಂಥ ಸೆಕ್ಯೂರಿಟಿ ಇದೆ, ಅವ್ರಿಗೆ EF ಇದೆ. ಆದರೆ ರೈತರನ್ನು ಗುರುಸ್ತಕ್ಕಂಥವ್ರಿಲ್ಲ. ಹಾಗಾಗಿ ರೈತರಿಗೆ ಎಲ್ಲೋ ರೇರು ಸಿಗ್ತಕ್ಕಂಥದ್ದು ಅಂತ ನಮ್ಮ ಕಲ್ಪತರು ನಾಡಿನ ಒಬ್ಬ ಧೀಮಂತ ನಾಯಕ ಪ್ರಗತಿಪರ ರೈತರಾದಂತಹ ಶ್ರೀಯುತ ಗಂಗಾಧರಯ್ಯನವರಿಗೆ ಸಿಕ್ಕಿರ್ತಕ್ಕಂಥದ್ದು ತುಂಬ ಸಂತಸ ತಂದಿದೆ ಕಲ್ಪತರು ನಾಡಿಗೆ. ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂಥ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಈ ಒಂದು ಪುಷ್ಪಗುಪ್ತ ಮುಖಾಂತರ ಅರ್ಪಿಸ್ತೀನಿ. ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರ ಜಮೀನಿನಲ್ಲಿ 200 ಚೀಲ ರಾಗಿ ಬೆಳೆದಿರೋದಕ್ಕೆ ಆ ಪ್ರಶಸ್ತಿ ಕೊಟ್ಟಿದ್ದಾರೆ. ರಾಗಿ ಇವತ್ತು ರಾಗಿ 50 ರೂಪಾಯಿ ಕೆಜಿ, 4864 ರೂಪಾಯಿ APMCನಲ್ಲಿ 1 ಚೀಲ ರಾಗಿ ತಗೊಳ್ತಾರೆ. ಯಾಕೆ ರಾಗಿ ಎಲ್ಲ ಬೆಳೆ ಬಿಟ್ಬಿಟ್ಟಿದ್ರು. ಇವತ್ತು ರಾಗಿ ಏನಕ್ಕೆ ಬೆಳೀತಾ ಇದ್ದಾರೆ ಅಂದರೆ ದುಡ್ಡಿ ಬೆಳೀತಾ ಇದ್ದಾರೆ. ಬಟ್ ಗಂಗಣ್ಣವ್ರು ಬೆಳೀತಾ ಇರೋದು ಊಟಕ್ಕೆ ಅಂತ ಅವರೇ, ನಾವು ರೈತರಾಗಿ 4 ಜನ ಊಟ ಹಾಕ್ಬೇಕು, ಊಟ ಹಾಕ್ತಾರೆ ರೈತರಿಗೆ ಸಾರ್ಥಕ ಅಂತೇಳಿ. ಅವ್ರು 200 ಚೀಲನೂ ಊಟ ಮಾಡಲ್ಲ ಸರ್. ಮಾರದ್ರೂ ತಗೊಳಕ್ಕೂ ಒಂದು ಬೆಲೆ ಇರಲಿಲ್ಲ. 30 ರೂಪಾಯಿ 20 ರೂಪಾಯಿ ಇತ್ತು ರಾಗಿ. ಬಟ್ ಆದರೂ ಅವತ್ತಿಂದ ಬೆಳ್ಕೊಂಡ್ಬಂದಿದ್ದಾರೆ, ರೈತರೆಲ್ಲ ಬೆಳ್ಕೊಂಡ್ಬಂದಿದ್ದಾರೆ. ಆದರೆ ಗಂಗಣ್ಣವ್ರ ಸಾಧನೆ ನಾವು ಬಾಯಿ ಹೇಳಕ್ಕಾಗಲ್ಲ. ಅದು ನವದೆಹಲಿ ತಗೊಳ್ಳೋದು ಅಂದರೆ ತಮಾಷೆ ಅಲ್ಲ. ಯಾಕೆಂದರೆ ಕೋಟಿಗಟ್ಟಲೆ ನಮ್ಮದು 145 ಕೋಟಿ ಜನಸಂಖ್ಯೆ ಇರೋದು. ಜನಸಂಖ್ಯೆಯಲ್ಲಿ ಅವರೊಬ್ಬರನ್ನ ಗುರುತಿಸಿ ಅವರು ಪ್ರಶಸ್ತಿ ಪಡೆದಿದ್ದಾರೆ ಹೆಮ್ಮೆಯ ವಿಚಾರ. ಅದು ತಿಪ್ಟೂರಿಗೆ ಕಲ್ಪತರು ನಾಡಿಗೆ ಹೆಮ್ಮೆಯ ವಿಚಾರ. ಅವ್ರು ಯಾವ ಕ್ಷೇತ್ರದ ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ, ಕಾಂಟ್ರಾಕ್ಟ್ರು, ಅದರಲ್ಲೂ ಮತ್ತು ವ್ಯಾಪಾರ ಮಾಡ್ತಾರೆ. ಇದರಲ್ಲೂ ರೈತರಾಗಿ ಬೆಳೆದ್ರೆ ನಾವು ಆಶ್ಚರ್ಯ ಆಗುತ್ತೆ. ಅದು 15 ಎಕರೆ ಬೆಳೆಯೋದು ಸುಲಭದ ಮಾತಲ್ಲ. ಅದು ಒಬ್ಬರೇ ಅವ್ರು ಯಾರು ಸಹ ಮಗ ಡಾಕ್ಟ್ರು ಓದ್ತಾ ಇದ್ದಾರೆ, ಮಗಳನ್ನ ಇಂಜಿನಿಯರಿಂಗ್ ಮಾಡಿ ಮದುವೆ ಮಾಡಿದ್ದಾರೆ. ಅವ್ರೊಬ್ಬರೇ. ಯಾಕೆಂದ್ರೆ ರೈತ ಅಂದ್ರೆ ಪ್ರತಿಯೊಬ್ಬರು ಸಹ ಮನೆ ಫ್ಯಾಮಿಲಿಗಳೆಲ್ಲ ಸೇರಿ ಬೆಳಿಬೇಕು. ಆದರೆ ಒಬ್ಬರೇ ಎಲ್ಲ ಮಾಡಿ ಬೆಳೆದಿದ್ದಾರೆ. ಅವ್ರಿಗೆ ನಮ್ಮ ಕಲ್ಪತರು ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಇದನ್ನ ಮಾರ್ಗದರ್ಶಕರಾಗಿ ನಮ್ಮಂಥವ್ರಿಗೆಲ್ಲ ಇನ್ನೂ ಪ್ರಗತಿಪರ ರೈತರುಗಳಿಗೆಲ್ಲ ಮಾರ್ಗದರ್ಶನ ಮಾಡಲಿ ಅಂತ ನಾನು ಕೇಳ್ಕೊಂಡು